ಸರ್ಕಾರಿ ಆಸ್ಪತ್ರೆಗಳಿಗೆ ನಕಲಿ ಔಷಧಿ ಸರಬರಾಜು ಆಗಿಲ್ಲ. ಸರಬರಾಜು ಆಗಿದೆ ಅಂತ ಗೊತ್ತಾದ ಕೂಡಲೇ ಕ್ರಮ ಆಗುತ್ತೆ. ಆರೋಗ್ಯ ಸಚಿವ ಯುಟಿ ಖಾದರ್ ಕೊಟ್ಟಿರುವಂಥ ಹೇಳಿಕೆ ಇದು. ಕೃತಕ ಪನ್ನೀರ್ ಮಾರಾಟದ ಬಳಕೆಯನ್ನ 1 ವರ್ಷ ನಾವು ಬ್ಯಾನ್ ಮಾಡಿದ್ದೀವಿ ಎಂದು ಕೂಡ ಖಾದರ್ ಹೇಳಿದ್ದಾರೆ. ಕಳೆದವರು ಸಂಬಂಧ ಪಡೆದ ಈಗೆಲ್ಲ ಏನು ಗೊತ್ತುಂಟ, ಈ ಸಪ್ಲೈ ಮಾಡೋರು ಯಾರು, ಲೈಸೆನ್ಸ್ ಕಳೆದವರು, ಸಂಬಂಧ ಪಡೆದವರು. ಈ ಒಂದು ಸೆಕ್ಷನ್ ಲೈಸೆನ್ಸ್ ತೆಕ್ಕಲುವವರು ಏನಿದೆಯಾ ನಮಗೆ ರೆಗ್ಯುಲೈಸ್ ಮಾಡಿ ಸ್ವಲ್ಪ ಮಾಡಿಕೊಂಡು ಹೋಗ್ಬೋದು. ಏನಿಲ್ಲದವರು ಪರ್ಮಿಷನ್ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ, ನಮಗೂ ಗೊತ್ತಿಲ್ಲ, ಇಂಥವ್ರು ಏನು ಮಾಡಲಿಕ್ಕೆ ಸಾಧ್ಯ? ಅಲ್ಲಿಂದ ಬಂದದ್ದು ಎಲ್ಲಿಗೆ? ಹೌದು, ಅಲ್ಲಿನ ನಾವು ಮಾಹಿತಿ ಕೊಟ್ಟಿದ್ದೇವೆ. SIT ಕೂಡ ಅದನ್ನು ಫಾಲೋಅಪ್ ಮಾಡ್ತಾ ಇದ್ದಾರೆ. ಯಾವುದೇ ಕೃತಕ ಇರಲಿ ಅದೆಲ್ಲ ಕೂಡ ಬ್ಯಾನ್ಡ್ ಆಲ್ರೆಡಿ. ಕೃತಕ ಪನ್ನೀರ್ ಮಾತ್ರ ಅಲ್ಲ, ಪ್ರತಿಯೊಂದು ಕೃತಕವೂ ಕೂಡ ಬ್ಯಾನೆ. 1 ವರ್ಷ ಅಂತ ಹೇಳಿದರೆ ನಮ್ಮ ಕಮಿಷನರ್ಗೆ ಪವರ್ ಇರೋದು 1 ವರ್ಷ ತನಕ ಮಾತ್ರ. ಮತ್ತು ಅದನ್ನು ನಾವು ನೆಕ್ಸ್ಟ್ ವರ್ಷ ಇನ್ನೊಂದು ಆದೇಶ ಮಾಡೋದು. ಇದೆಲ್ಲ ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ರೂಲ್ಸ್ ಮಾಡೋ. ಯಾಕೆ ಬರೀ 1 ವರ್ಷ ಇಟ್ಟಿದೆ ಇಂಥ ಕೇಸ್ಗಳೆಲ್ಲ ಕೂಡ ಪ್ರತಿ ವರ್ಷ ಕೂಡ ಇದು ಮಾಡಬೇಕು? ಅದು ಮಾಡಬಾರ್ದು ಜನ ಇದರಲ್ಲಿ. ಅದೊಂದು ರೋಗ ಬರ್ತದಲ್ಲ, ಒಂದು ಅರ್ಥ ಬೇಕಲ್ಲ ಅವರಿಗೆ. ಅದಕ್ಕೆ ನಾವೀಗ ನೋಡಿ ರೇಟ್ ಇದೆಲ್ಲ ಕೂಡ ಒಂದು ಜನಜಾಗೃತಿ, ಈ ರೀತಿ ಇದೆ ಈ ರೀತಿ ಇದೆ ಅಂಥೇಳಿ. ಪಾಪ ಜನರಿಗೆ ಬಾಳೆಹಣ್ಣು ತಿನ್ನಲಿಕ್ಕೆ ಪುರ್ಸೊತ್ತಿಲ್ಲ, ಇನ್ನು ಕೆಮಿಕಲ್ ಉಂಟೆಲ್ಲ ನೋಡುವಂಥ ಪರಿಸ್ಥಿತಿ ಇಲ್ಲಿ ಅರ್ಜೆಂಟ್ ತಿಂತಾರೆ ತಿನ್ನುವವರೆಲ್ಲ. ಅದು ಜನ ಯಾಕೆ ಅದು ಕೆಮಿಕಲ್ ಆಗಬೇಕು? ಪ್ರಾಬ್ಲಮ್ ಅದಲ್ಲ, ಇವರು ಯಾಕೆ ಕೆಮಿಕಲ್ ಆಗಬೇಕೀಗ? ಕೆಲವೊಂದು ಕೆಮಿಕಲ್ ಅದು ಸೇಲೇಬಲ್ ಕೆಮಿಕಲ್, ಯಾರು ಸೇಲ್ಬಾರ್ದಂತ ಏನಿಲ್ಲ, ಅದು ಬೇರೆ ಬೇರೆ ಅದಕ್ಕೆ ಯೂಸ್ ಮಾಡ್ತಾರೆ. ಅದೊಂದು ಇದಕ್ಕೆ ಕೂಡ ಯೂಸ್ ಮಾಡ್ತಾರೆ. ಸೊ ಅದು ಎಲ್ಲಿಯೂ ಸಿಗ್ತದೆ. ಅಂಥ ಪ್ರೊಹಿಬಿಟೆಡ್ ಕೆಮಿಕಲ್ ಯಾವುದು ಕೂಡ ಇರುವುದಿಲ್ಲ, ವಿಷಕಾರಿ ಅಥವಾ ಅಂಥ ಕೆಮಿಕಲ್ ಯಾವುದು ಕೂಡ ಇಲ್ಲ. ಸೇಲ್ ಮಾಡಿದಂಥ ಕೆಮಿಕಲ್